ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಆಗಿ ತೊಗೊಳ್ತೀನಿ. ನಿನ್ನೆ ಏನು ಸ್ಟೋರಿ ಹೇಳಿದೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಇದು ಅರೌಂಡು 7:30 8 o'clock ಆಗಿತ್ತು ಅಂತ ಅಂದ್ಕೊತೀನಿ. ಸಂಜೆ ಈಸಿಯಾಗಿ ಪಾಲಕ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಪಾಲಕ್ ಸೊಪ್ಪನ್ನು ಫಸ್ಟು ಎಲ್ಲ ತೊಳೆದು ವಾಶ್ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಬೇಕು. ನೆಕ್ಸ್ಟು ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ಹಸಿಮೆಣಸಿನಕಾಯಿ ಮತ್ತು ಪಾಲಕ್ ಸೊಪ್ಪು ಬೇಯಿಸಿರೋ ಅಂಥದ್ದು ಹಾಕಿ ರುಬ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟ್ ತುರಿನ ಬಳಸಿದ್ದೀನಿ ನಾನು. ಗುಡ್ ಫಾರ್ ಹೆಲ್ತ್, ಅದಕ್ಕೋಸ್ಕರ ಅಷ್ಟೇ. ನಿಮಗೆ ಬೇಕಂದರೆ ಅದು ಆಪ್ಷನಲ್ಲು, ಸ್ಕಿಪ್ ಕೂಡ ಮಾಡ್ಬೋದು. ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಕ್ಯಾರೆಟ್ ತುರಿ, ಹಾಗೆ ಮಸಾಲೆಗೆ ಅಚ್ಚ ಖಾರದ ಪುಡಿ ನೀವು ಬೇಕಾದರೆ ಹಾಕ್ಕೊಳ್ಳಿ. ಚಿಲ್ಲಿ ಹಾಕಿರೋದ್ರಿಂದ ಖಾರ ನೋಡಿಕೊಂಡು ಹಾಕ್ಕೊಬೋದು. ಹಾಗೆ ರುಬ್ಬಿರೋ ಅಂಥ ಪೇಸ್ಟು, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಾಗುತ್ತೆ ಇದು. ಇದರಲ್ಲಿ ಸ್ವಲ್ಪ ಬಿಸಿ ರೈಸ್ ಇದ್ದರೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಂದು ಕ್ವಿಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗುವಂಥ ಒಂದು ರೆಸಿಪಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈಗ ವ್ಲಾಗನ್ನು ಕಂಟಿನ್ಯೂಸ್ ತೊಗೊಂಡು ಹೋಗ್ತೀನಿ. ನಿನ್ನೆ ಏನು ಹೇಳಿದ್ನು ಅದು ನೆಕ್ಸ್ಟು ವಿಡಿಯೋನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ವಿ. ಡಾಕ್ಟರ್ ಹತ್ರ ಓದ್ಕೊಡಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಸೊ ಆಮೇಲೆ ನಾನು ಮತ್ತೆ ಡಾಕ್ಟರ್ ಹತ್ರ ಕೇಳಿದೆ ಹೋಗಿ, ಸರ್ ಪ್ಲೀಸ್ ತೊಗೊಳ್ಳಿ ಅಂತ ಎಲ್ಲ ಕೇಳಿದೆ. ಅವರು ಇಲ್ಲ, ನಾನು ಇಂಜಿಯೋಕ್ಕೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತೆ ಅಲ್ಲಿಂದ ಬಂದು ನನಗೆ ಅದು ಆ ಒಂದು ವರ್ಡ್ ಕೇಳಿ ಶಾಕ್ ಆಯಿತು, ಭಯ ಆಯಿತು. ಹಾಗಾಗಿ ನಾನು ಬಂದುಬಿಟ್ಟು ನಮ್ಮಮ್ಮ, ನಮ್ಮಪ್ಪ ಎಲ್ಲರ ಹತ್ರನೂ ಹೇಳಿದೆ, ನಮ್ಮ ಮನೆಯವ್ರ ಹತ್ರ. ಅವರು ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಲ್ಲಿ ಒಂದಷ್ಟು ಬೈದು ಅದೆಲ್ಲ ರಿಪೋರ್ಟ್ ಎಲ್ಲ ತೋರಿಸಿದ್ಮೇಲೆ ಒಂದಷ್ಟು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಅದೆಲ್ಲ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು 8:30 ಅಷ್ಟೊತ್ತಿಗೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಬಂದು ನನಗೆ ಅಡ್ಮಿಷನ್ ಆದೆ. ಅಡ್ಮಿಷನ್ ಆದಮೇಲೆ ಅವತ್ತಿನ ದಿನ ಏನೂ ಟ್ರೀಟ್ಮೆಂಟ್ ಕೊಡಲಿಲ್ಲ. ನನಗೆ ಹಾಕಿದ ವಾರ್ಡು ಬಂದುಬಿಟ್ಟು ಎಕ್ಲಾಂಶಿಯಾ ವಾರ್ಡ್ ಅಂತ ಹೇಳ್ಬಿಟ್ಟು, ಈ ಫಿಟ್ಸ್ ಎಲ್ಲ ಬರುತ್ತಲ್ಲ ಆ ವಾರ್ಡು, ಎಕ್ಲಾಂಶಿಯಾ ವಾರ್ಡ್ ಅಂತ. ನನಗೆ ಫುಲ್ಲು ಭಯ ಆಗೋಯ್ತು. ನನಗೆ ಆ ಥರ ಎಲ್ಲ ಏನೂ ಇಲ್ಲ, ನನಗೆ ನಾರ್ಮಲ್ ಅಂತ ಅನಿಸ್ತಿದೆ. ಅವ್ರಿಗೆ ಅದು ಯಾವ ಥರ ಫೀಲ್ ಆಗ್ತಿತ್ತು ನಂಗೆ ಗೊತ್ತಿಲ್ಲ. ಬಟ್ ಆ ವಾರ್ಡಿಗೆ ಹಾಕಿ ನೋಡಿದ ತಕ್ಷಣ ನನಗೆ ಭಯ ಆಯಿತು. ಅಯ್ಯಪ್ಪ ದೇವ್ರೆ, ನನಗೇನೂ ಇಲ್ಲ, ಎಂತ ಇಲ್ಲ, ಈ ವಾರ್ಡಿಗೆ ತಂದು ಹಾಕಿದಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾಕಂದರೆ ನನಗೆ ಏನೋ ಎಮರ್ಜೆನ್ಸಿ ಅಂತ ಅನ್ನೋ ಥರ, ಅಂದರೆ ಡಾಕ್ಟ್ರು ಇಲ್ಲೇ ಹತ್ರದಲ್ಲಿ ಕೂತ್ಕೊಂಡಿದ್ದಾರೆ, ಕಾಣಿಸೋ ಥರ ಹಾಕಿದ್ರು. ಸೊ ಆಮೇಲೆ ಅಂದರೆ ಇದು ನಾವೆಷ್ಟು ಜನ ಪೇಷಂಟ್ಗಳಿದ್ದೀವಿ ಆ ವಾರ್ಡಲ್ಲಿ, ಅಷ್ಟು ಜನ ಡಾಕ್ಟ್ರಿಗೆ ಕಾಣಿಸ್ಬೇಕು. ಆ ಥರನೇ ಇದ್ದರು. ಏನಾದ್ರು ಎಮರ್ಜೆನ್ಸಿ ಆದರೆ ತಕ್ಷಣಕ್ಕೆ ಬರೋ ಥರ ಒಂದು ವಾರ್ಡಿಗೆ ಹಾಕಿದ್ರು ನನಗೆ. ಇಟ್ಸ್ ಓಕೆ. ಅದೆಲ್ಲ ಆದಮೇಲೆ ಮಾರ್ನಿಂಗು ಡಾಕ್ಟರ್ ಬಂದು, ನೈಟ್ ಏನೂ ಮೆಡಿಸಿನ್ ಕೊಡಲಿಲ್ಲ. ಮಾರ್ನಿಂಗು ಡಾಕ್ಟರ್ ಬಂದು ಒಂದು ಟ್ಯಾಬ್ಲೆಟ್ ಕೊಟ್ಟರು. ಟ್ಯಾಬ್ಲೆಟ್ ತಿಂದಮೇಲೆ ನನಗೆ ಸ್ಟಾರ್ಟ್ ಆಯಿತು, ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲಿಂದ ಕಂಟಿನ್ಯೂಸ್ ಸಂಜೆವರೆಗೂ ಡೆಲಿವರಿ ಪೇಯ್ನ್ ಇತ್ತು. ಆಮೇಲೆ 5:45 ಅಂದ್ಕೊತೀನಿ ಡೆಲಿವರಿ ಆಯಿತು, ಫೀಮೇಲ್ ಬೇಬಿ. ಓಕೆ, ಅದು ಇಮ್ಮಿಡಿಯೇಟಾಗಿ ನಂಗೆ ತೋರಿಸ್ಲೂ ಇಲ್ಲ. ಆಗಿದ ತಕ್ಷಣ ಸೀದಾ ICUಗೆ, ಅಂದರೆ ನಮ್ಮ ಮನೆಯವರಿಗೆ, ನಮ್ಮ ಕಡೆಯವ್ರು ಯಾರ್ಯಾರು ಇದ್ದು ಹೊರಗಡೆ ಎಲ್ರಿಗೂ ತೋರಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ICUಗೆ ಶಿಫ್ಟ್ ಮಾಡಿದರು ಪಾಪನ. ಅವತ್ತಿನ ದಿನ ಎಲ್ಲ ಫೀಡ್ ಮಾಡ್ಸೋಕ್ಕೂ ಕೊಟ್ಟಿಲ್ಲ, ತರಲಿಲ್ಲ ಮಗುನ. ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ಆವಾಗ ಪಾಪುನ ಕೊಟ್ಟರು. ಪಾಪುಗೆ ಆ್ಯಕ್ಚುಲಿ ಏನಾಗಿತ್ತಪ್ಪ ಅಂತಂದರೆ ಬೆನ್ನಿನ ನರ ಹೊರಗಡೆ ಇದೆ ಅಂತ ಹೇಳಿದರು. ಸೊ ನಾನು ಅಷ್ಟಕ್ಕೊಂದು ಅಬ್ಸರ್ವ್ ಮಾಡಿಲ್ಲ.
ಆಮೇಲೆ ಸ್ಪೈನಾ ಬೈಫಿಡಾ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಬೆನ್ನಿನ ನರ ಹೊರಗಡೆ ಬಂದಿರೋದಕ್ಕೆ. ಆಮೇಲೆ ಅದೆಲ್ಲ ಆಯಿತು. ಪಾಪು ಒಂದು 3 to 4 ಡೇಸು ಹಾಗೆ ಕೊಡೋರು, ಫೀಡ್ ಮಾಡಿಸಿ ಬೆಳಗ್ಗೆ ಸಂಜೆ ಒಂದು 2 ಟೈಮ್ ಅಷ್ಟೇ ಕೊಡೋರು. ಫೀಡ್ ಮಾಡಿಸಿ ಮತ್ತೆ ವಾಪಸ್ಸು ಅವ್ರಿಗೆ ಕೊಡಬೇಕು. ಮತ್ತು ಅವ್ರು ICU ಇಟ್ಟಿರ್ತಾರೆ. ಏನಾದ್ರು ಬೇಬಿ ತುಂಬ ಅಳ್ತಿದೆ ಅಂತಂದಾಗ ಮತ್ತೆ ಕರ್ಕೊಂಬರೋದು, ಫೀಡ್ ಮಾಡಿಸೋದು. ಇದೇ ಥರ ಒಂದು 3 to 4 ಡೇಸ್ ಏನೋ, ನಾರ್ಮಲ್ ಡೆಲಿವರಿ ಆ್ಯಕ್ಚುಲಿ 3 to 4 ಡೇಸ್ ಏನೋ ಅಲ್ಲೇ ICU ಇತ್ತು ಬೇಬಿ. ಆಮೇಲೆ ನನಗೆ ಡಿಸ್ಚಾರ್ಜ್ ಮಾಡಿದರು. ಮಗುಗಿನ್ನೂ ಡಿಸ್ಚಾರ್ಜ್ ಆಗಿರಲಿಲ್ಲ. ಅದಕ್ಕೋಸ್ಕರ ಅವ್ರೇನು ಹೇಳಿದ್ರು, ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ ಮಗುನ. ಹಾಗಾಗಿ ನೀವು ಬೇರೆ ಹಾಸ್ಪಿಟ್ಲು ನಾವು ಬರ್ಕೊಡ್ತೀವಿ, ಇಲ್ಲಿಂದ ಒಂದು ಲೆಟರ್ ಕೊಡ್ತೀವಿ, ಅದನ್ನು ತೊಗೊಂಡು ಹೋಗಿ ಬೇರೆ ಹಾಸ್ಪಿಟ್ಲಿಗೆ ಕೊಡಿ, ಅಲ್ಲಿಗೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿ ನಮ್ಮ ಹತ್ರ ಒಂದು ಸೈನ್ ತೊಗೊಂಡು ಪಾಪುನ ಕೊಟ್ಟರು. ಸೊ ನಾವು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಮತ್ತೆ ಮಗುನ ಒಂದು 2-3 ದಿನ ಬಿಟ್ಟೇನೋ ತಕ್ಷಣಕ್ಕೆ ಕರ್ಕೊಂಡು ಹೋದ್ವಿ. ಅಂದರೆ 2 ದಿನ ಬಿಟ್ಟು ಕರ್ಕೊಂಡು ಹೋಗಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋದ್ವಿ. ಬ್ಯಾಂಗ್ಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರೆಲ್ಲ ಕ್ಲೀನಾಗಿ ಹೇಳಿದ್ರು, ಚೆಕ್ ಮಾಡಿ ಪಾಪಗೆ ಏನೇನು ತೊಂದರೆ ಆಗುತ್ತೆ ಮುಂದೆ ಅಂತ ಎಲ್ಲ ಕ್ಲೀನಾಗಿ ಹೇಳಿದರು. ಅವಳಿಗೆ ಮೋಷನಲ್ಲಿ ಕಂಟ್ರೋಲೇ ಇರೋಲ್ಲ, ಯಾವಾಗಲೂ ಮೋಷನ್ ಮಾಡ್ಕೊತಾನೆ ಇರ್ತಾಳೆ. ಮತ್ತು ಎಲ್ಲ ತುಂಬ ಹೇಳಿದ್ರು ಪಾಪಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಆಮೇಲೆ 6 ಮಂತ್ ಆಗಲಿ ಪಾಪುಗೆ, ಆಮೇಲೆ ಆಪ್ರೇಷನ್ ಮಾಡೋಣಂತೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಏನು ಬೇಡ ಅಂತ ಹೇಳಿದ್ರು. ಬಟ್ ಅವಳಿಗೆ ಯಾವುದೇ ಥರದ್ದು ನೋವಿರಲಿಲ್ಲ, ಆರಾಮಾಗಿದ್ಲು. ಆಮೇಲೆ ಅದು ಏನು ಹಿಂದೆ ಬೆನ್ನಲ್ಲಿ ಒಂದು ಗ್ರೀನ್ ಕಲರ್ ನರ ಥರ ಕಾಣಿಸ್ತಾಯಿತ್ತು. ಅದು ಫುಲ್ಲು ಹೋಗ್ತಾ ಫುಲ್ ಕವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಕಿನ್ನೆಲ್ಲ ಪೂರ್ತಿ ಕವರ್ ಆಗಿ ಗಂಟು ಥರ ಆಯಿತು. 6 ತಿಂಗಳಷ್ಟರಲ್ಲಿ ಅದೊಂಥರ ಗಂಟು ಥರ ಉಂಡೆ ಥರ ಆಯಿತು. ಆಮೇಲೆ 6 ಮಂತ್ ಆದಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಆಗಿ ಒಂದು 3 ಡೇಸಿಗೆ ಮತ್ತೆ ಅದು ಬೆನ್ನಲ್ಲೇನೋ ವಾಟರೆಲ್ಲ ಲೀಕೇಜ್ ಆಗ್ತಿದೆ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಮತ್ತೊಂದು ಆಪ್ರೇಷನ್ ಮಾಡಿದ್ರು. ಮತ್ತೊಂದು ಆಪ್ರೇಷನ್ ಆದಮೇಲೆ ಓಕೆ ಬೇಬಿ ನಾರ್ಮಲ್ ಅಂತ ಹೇಳಿದ್ಮೇಲೆ ನಾವು ಅಲ್ಲಿಂದ ಕರ್ಕೊಂಡು ಬಂದ್ವಿ. ಮತ್ತು ಸ್ಟಿಚ್ ರಿಮೂವ್ಗೆ ಒಂದು ಸಲ ಹೋಗಿದ್ವಿ ಅಷ್ಟೇ. ಟೋಟಲಾಗಿ 2 ಆಪ್ರೇಷನ್ ಆಯಿತು. ಒಂದು 3 ಡೇಸಲ್ಲೇ ಮತ್ತೊಂದು ಆಪ್ರೇಷನ್ನ ಮಾಡಬೇಕಾಗಿ ಬಂತು. ಅದೊಂದು ಬೇಜಾರು. ಹಾಗೆ ಫ್ರೆಂಡ್ಸ್, 15 ಡೇಸನ್ನು ಹಾಸ್ಪಿಟ್ಲಲ್ಲಿ ಇದ್ವಿ ನಾವು. 15 ಡೇಸ್ ಆಪ್ರೇಷನ್ ಎಲ್ಲ 2 ಆಪ್ರೇಷನ್ ಎಲ್ಲ ಆದಮೇಲೆ ಟೋಟಲ್ 15 ಡೇಸ್ ಆಯಿತು. ಆಮೇಲೆ ನಮಗೆ ಬೆಂಗಳೂರು ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅದೆಲ್ಲ ಗೊತ್ತೇ ಇಲ್ಲ ನಮಗೆ. ಹಾಸ್ಪಿಟ್ಲ್ ಎಲ್ಲಿದೆ ಭಾಳನೇ ಆ ಟೈಮಲ್ಲಿ ಸಖತ್ತು ಕಷ್ಟ ಆಯಿತು. ಬಟ್ ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದವರು ನಮ್ಮ ಮನೆ ಫ್ರೆಂಡು ಶಿವು ಅಂತ ಹೇಳ್ಬಿಟ್ಟು. ಈ ವ್ಲಾಗ್ ಏನಾದ್ರು ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ರೂಮ್ ಸಿಗೋದು ಸಹ ತುಂಬಾ ಕಷ್ಟ. ಅದರಲ್ಲೂ ನಮಗೆ ರೂಮ್ ಕೊಡಿಸಿದ್ದಾರೆ. ಮತ್ತು ಎಲ್ಲವೂ ಒಳಗಡೆ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿ, ಇಲ್ಲಾಂದರೆ ತುಂಬಾ ಲೇಟ್ ಆಗೋದು ಆಪ್ರೇಷನಿಗೆಲ್ಲ. ಬಟ್ ಅವರೆಲ್ಲ ಮಾತಾಡಾದಮೇಲೆ ನಮಗೆ ಆಪ್ರೇಷನಿಗೆ ಒಂದು ಡೇಟ್ ಕೊಟ್ಟಿದ್ದು. ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾವು ಈಗಲೂ ಆ ಜರ್ನಿಯಲ್ಲಿ ಆ ಜರ್ನಿ ಬಗ್ಗೆ ಮಾತಾಡಬೇಕಾದ್ರೆ ಅವರು ನೆನೆಸ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಶಿವು ಮತ್ತು ಅವರ ಕೊಲೀಗ್ಸು. ಹಾಗೆ ಫ್ರೆಂಡ್ಸ್, ಎಲ್ಲ ಇದು ಸ್ಟೋರಿನ ಕ್ಲೀನಾಗಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಡಾಕ್ಟ್ರು ಏನು ಹೇಳಿದರು, ಅವಳು ಎದ್ದೋಳಲ್ಲ ಮತ್ತು ಮೋಷನ್ ಎಲ್ಲ ಕಂಟ್ರೋಲ್ ಇರೋಲ್ಲ ಅಂತ ಏನು ಹೇಳಿದ್ರು, ಬಟ್ ಅದರ ಆಪೋಸಿಟಾಗಿ ಆಯಿತು ಅಂತ ಹೇಳ್ಬೋದು. ಅವಳು ಆರಾಮಾಗಿ ಓಡಾಡ್ತಾಳೆ ಈಗ. ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಿದೆ, ಅದು ಬಿಟ್ಟರೆ ಓಡಾಡ್ತಾಳೆ. ಮೋಷನಲ್ಲೂ ಏನೂ ತೊಂದರೆ ಇಲ್ಲ, ನಾರ್ಮಲಾಗಿ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಯಾರೆಲ್ಲ ನೋಡಿದ್ದೀರಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.